ನಮಸ್ಕಾರ. ಮುಖ್ಯಾಂಶಗಳು. 3 ದಿನಗಳ ಜಾಗತಿಕ ಬೆಂಗಳೂರು ತಂತ್ರಜ್ಞಾನ ಮೇಳಕ್ಕೆ ಇಂದು ತೆರೆ. ಕೋವಿಡ್ ನಂತರದ ನಾಯಕತ್ವ, ರಾಷ್ಟ್ರೀಯ ಶಿಕ್ಷಣ ನೀತಿ, ಡಿಜಿಟಲ್ ಕಲಿಕೆ ಸೇರಿ ಹಲವು ಕಾರ್ಯಾಗಾರಗಳ ಆಯೋಜನೆ. 15ನೇ G20 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಕೊರೋನಾ ವಿರುದ್ಧದ ಹೋರಾಟ, ಉದ್ಯೋಗ ಪುನರ್ಸ್ಥಾಪನೆ ಕುರಿತು ಮಹತ್ವದ ಚರ್ಚೆ. ಇಂದು ವಿಶ್ವ ಮೀನುಗಾರಿಕಾ ದಿನ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತ ಕಾರ್ಯಾಗಾರಕ್ಕೆ ಮುಖ್ಯಮಂತ್ರಿ ಚಾಲನೆ. ಲಂಡನ್ ಎಟಿಪಿ ಟೆನ್ನಿಸ್ ಟೂರ್ನಿ, ನೋವಾಕ್ ಜೋಕೋವಿಚ್ ಸೆಮಿಫೈನಲ್ಸ್ಗೆ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ 3 ದಿನಗಳ ಬೆಂಗಳೂರು ತಂತ್ರಜ್ಞಾನ ಮೇಳ 2020 ಇಂದು ಸಂಪನ್ನಗೊಳ್ಳಲಿದೆ. ಗುರುವಾರದಂದು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಈ ತಂತ್ರಜ್ಞಾನ ಮೇಳ ಜಾಗತಿಕ ಗಮನ ಸೆಳೆದಿದ್ದು, ಈ ಮೇಳದಲ್ಲಿ ಹಲವು ವಲಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಲಾಗಿದೆ. 3ನೇ ದಿನವಾದ ಇಂದು ಸಹ ನವೋದ್ಯಮ, ಕೋವಿಡ್ ನಂತರದ ನಾಯಕತ್ವ, ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಡಿಜಿಟಲ್ ಕಲಿಕೆ ಸೇರಿದಂತೆ ಹಲವು ವಿಷಯಗಳ ಕುರಿತ ಗೋಷ್ಠಿ ನಡೆಯಲಿದೆ. ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ಜರುಗಲಿದೆ. ನಿನ್ನೆ ಸುಸ್ಥಿರ ಭವಿಷ್ಯಕ್ಕಾಗಿ ಸ್ವೀಡನ್ ಭಾರತ ಬಾಹ್ಯಾಕಾಶ ತಂತ್ರಜ್ಞಾನ ಸಹಯೋಗ ಸಂವಾದದಲ್ಲಿ ಮಾತನಾಡಿದ ಸ್ವೀಡನ್ ರಾಯಭಾರಿ ಕ್ಲಾಸ್ ಮೋಲಿನ್, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡುತ್ತಿರುವ ಭಾರತ ಹಾಗೂ ಸ್ವೀಡನ್ ದೇಶಗಳ ಸಹಯೋಗ ಇನ್ನಷ್ಟು ವಿಸ್ತಾರಗೊಳ್ಳಲಿದೆ. ಶುಕ್ರ ಗ್ರಹ ಅನ್ವೇಷಣೆಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೈಗೊಳ್ಳುತ್ತಿರುವ ಯೋಜನೆಯಲ್ಲಿ ಕೈಜೋಡಿಸುವುದಾಗಿ ಹೇಳಿದ್ದಾರೆ. ಇಸ್ರೋದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಮುಖ್ಯಸ್ಥ ಜಿ ನಾರಾಯಣನ್, ಬಾಹ್ಯಾಕಾಶ ಕ್ಷೇತ್ರ ಜಗತ್ತಿನಾದ್ಯಂತ ಹಲವು ದೇಶಗಳ ಅರ್ಥವ್ಯವಸ್ಥೆಗೆ ಕೊಡುಗೆ ನೀಡುತ್ತಿದ್ದು, ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ನೀಡುತ್ತಿದೆ. ಖಾಸಗಿ ಸಂಸ್ಥೆಗಳು ಪೂರೈಕೆದಾರರಷ್ಟೇ ಆಗಿರದೆ ಮುಂದಿನ ದಿನಗಳಲ್ಲಿ ಇಸ್ರೋದ ಸಹ ಪ್ರಯಾಣಿಕರಾಗಿಯೂ ಬೆಳೆಯಲು ಈ ಕ್ರಮಗಳು ನೆರವಾಗಲಿವೆ ಎಂದು ಹೇಳಿದರು. ಸ್ವೀಡನ್ನಿನ ಗಗನಯಾನಿ ಪ್ರೊಫೆಸರ್ ಕ್ರಿಸ್ಟರ್ ಫ್ಯೂಗಲ್ಸಾಂಗ್, ಇಸ್ರೋ ಯೋಜಿಸುತ್ತಿರುವ ಗಗನಯಾನ ಇಡೀ ದೇಶಕ್ಕೆ ಹೊಸ ಪ್ರೇರಣೆ ನೀಡಬಲ್ಲದು ಎಂದು ಅಭಿಪ್ರಾಯಪಟ್ಟರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಗುಜರಾತ್ನ ಗಾಂಧಿನಗರದ ಪಂಡಿತ್ ದೀನ್ ದಯಾಳ್ ಪೆಟ್ರೋಲಿಯಂ ವಿಶ್ವವಿದ್ಯಾಲಯದ 8ನೇ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಈ ಘಟಿಕೋತ್ಸವದಲ್ಲಿ ಸುಮಾರು 2600 ವಿದ್ಯಾರ್ಥಿಗಳಿಗೆ ಪದವಿ ಮತ್ತು ಡಿಪ್ಲೊಮಾ ಪ್ರದಾನ ಮಾಡಲಾಗುವುದು. ಅಲ್ಲದೆ ಪ್ರಧಾನಿ ಅವರು ಇದೇ ವೇಳೆ ಜಲತಂತ್ರಜ್ಞಾನ ಕುರಿತ ಶ್ರೇಷ್ಠತಾ ಕೇಂದ್ರ ಹಾಗೂ ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕ್ರೀಡಾ ಸಂಕೀರ್ಣ, ಸಂಪೋಷಣಾ ಕೇಂದ್ರ ಉದ್ಘಾಟನೆಯನ್ನು ಸಹ ನೆರವೇರಿಸುವರು. ಇಂದಿನಿಂದ 2 ದಿನಗಳ 15ನೇ G20 ಶೃಂಗಸಭೆ ಆರಂಭವಾಗಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ. ವರ್ಚುವಲ್ ಮಾದರಿಯಲ್ಲಿ ಶೃಂಗಸಭೆ ನಡೆಯಲಿದ್ದು, ಸೌದಿ ಅರೇಬಿಯಾ ಅಧ್ಯಕ್ಷತೆ ವಹಿಸಲಿದೆ. 21ನೇ ಶತಮಾನದ ಅವಕಾಶಗಳು ಎಲ್ಲರಿಗಾಗಿ ಎನ್ನುವುದು ಈ ಶೃಂಗಸಭೆಯ ಧ್ಯೇಯವಾಗಿದೆ. ಈ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಕೋವಿಡ್-19 ರಿಂದ ಸುಸ್ಥಿರ ಚೇತರಿಕೆ ಹೊಂದುವ ಮಾರ್ಗೋಪಾಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಈ ಸೋಂಕಿನ ವಿರುದ್ಧ ಹೋರಾಡುವ ಮಾರ್ಗಗಳನ್ನು ಕಂಡುಕೊಳ್ಳುವುದು ಹಾಗೂ ಉದ್ಯೋಗವನ್ನು ಪುನರ್ ಸ್ಥಾಪಿಸುವ ಕುರಿತಂತೆ ನಾಯಕರುಗಳು ಚರ್ಚೆ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸೌದಿ ಅರೇಬಿಯಾದೊಂದಿಗೆ ಭಾರತ G20 ಟ್ರಾಯ್ಕಾಗೆ ಪ್ರವೇಶ ಪಡೆಯಲಿದ್ದು, ಈ ಸಾಲಿನ ಡಿಸೆಂಬರ್ 1 ರಿಂದ ಆರಂಭವಾಗಲಿರುವ ಈ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಇಟಲಿ ವಹಿಸಲಿದೆ. ಕೋವಿಡ್-19ಕ್ಕೆ ಲಸಿಕೆ ದೊರೆತ ನಂತರ ಅದರ ವಿತರಣೆ, ನಿರ್ವಹಣೆ ಸೇರಿ ಸಮಗ್ರ ಸಿದ್ದತೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಮಹತ್ವದ ಸಮಾಲೋಚನೆ ನಡೆಸಿದರು. ಲಸಿಕೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಔಷಧ ಉತ್ಪಾದನಾ ಸಂಸ್ಥೆಗಳು, ವಿಜ್ಞಾನಿಗಳು, ಶಿಕ್ಷಣ ತಜ್ಞರ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಿ, ಈ ವಲಯದ ಪ್ರತಿಯೊಂದು ಪ್ರಯತ್ನವೂ ಸಫಲವಾಗಬೇಕು ಎಂದು ಹೇಳಿದ್ದಾರೆ. ದೇಶದಲ್ಲಿ ಕೋವಿಡ್ಗೆ 5 ಲಸಿಕೆಗಳು ಸಿದ್ದವಾಗುತ್ತಿದ್ದು, ಈ ಪೈಕಿ 4 ಲಸಿಕೆಗಳು 2 ಅಥವಾ 3ನೇ ಹಂತದಲ್ಲಿದ್ದು, ಮತ್ತೊಂದು ಲಸಿಕೆ 1 ಮತ್ತು 2ನೇ ಹಂತದ ಪ್ರಯೋಗ ಘಟ್ಟದಲ್ಲಿದೆ. ಬಾಂಗ್ಲಾದೇಶ, ಮ್ಯಾನ್ಮಾರ್, ಕತಾರ್, ಭೂತಾನ್, ಸ್ವಿಟ್ಜರ್ಲೆಂಡ್, ಬಹರೇನ್, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳು ಭಾರತದಲ್ಲಿ ಲಸಿಕೆಗಳ ಅಭಿವೃದ್ಧಿಗೆ ಆಸಕ್ತಿ ತೋರಿದ್ದು, ನಂತರ ಲಸಿಕೆಗಳನ್ನು ಬಳಸುವುದಾಗಿಯೂ ಈ ರಾಷ್ಟಗಳು ತಿಳಿಸಿವೆ. ಲಸಿಕೆ ದೊರೆತ ನಂತರ ಮೊದಲ ಹಂತದಲ್ಲಿ ಕೊರೋನಾ ಸೇನಾನಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಕಾರ್ಯಕರ್ತರು, ಪೌರ ಕಾರ್ಮಿಕರು ಮತ್ತಿತರರಿಗೆ ನೀಡುವ ಕುರಿತಂತೆ ಕಾರ್ಯಯೋಜನೆ ಸಿದ್ದವಾಗುತ್ತಿದ್ದು, ಲಸಿಕೆಗಳು ಮತ್ತು ಸಿರಿಂಜ್ಗಳನ್ನು ಸಂಗ್ರಹಿಸಲು ಎಲ್ಲೆಡೆ ಶೀತಲ ಗೃಹಗಳು ಮತ್ತು ಆಧುನಿಕ ತಂತ್ರಜ್ಞಾನ ಹೊಂದಿರುವ ವ್ಯವಸ್ಥೆಯನ್ನು ಸಿದ್ದಪಡಿಸಲಾಗುತ್ತಿದೆ.
ಸಭೆಯಲ್ಲಿ ಪ್ರಧಾನಿ ಲಸಿಕೆ ಉತ್ಪಾದನೆ ವಿತರಣೆ ಕುರಿತಂತೆ ಪ್ರತಿಷ್ಠಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸಬೇಕು, ಭಾರತೀಯ ಸಂಶೋಧನೆ ಮತ್ತು ಉತ್ಪಾದನಾ ಚಟುವಟಿಕೆಗಳು ಪರಮೋಚ್ಚ ಜಾಗತಿಕ ಗುಣಮಟ್ಟ ಹೊಂದಿರಬೇಕು ಎಂದು ಸಲಹೆ ಮಾಡಿದ್ದಾರೆ. ಲಸಿಕೆ ವಿತರಣೆ ನಿರ್ವಹಣೆ ಕುರಿತ ಸಂಪೂರ್ಣ ಆಡಳಿತವನ್ನು ಡಿಜಿಟಲ್ ವ್ಯವಸ್ಥೆ ಮೂಲಕ ನಡೆಸುತ್ತಿದ್ದು, ಇದಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಗಳ ನೆರವು ಪಡೆಯಲಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1781 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,69,561ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,181 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 8,33,169ಕ್ಕೆ ತಲುಪಿದೆ. ನಿನ್ನೆ 17 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,621ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 24,752 ಸಕ್ರಿಯ ಪ್ರಕರಣಗಳಿವೆ. 539 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,21,612 ಮಂದಿಗೆ ನಿನ್ನೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 99,81,137 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 1,067 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,61,654ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,254 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,39,942ಕ್ಕೆ ಏರಿಕೆಯಾಗಿದೆ. ಸದ್ಯ 17,663 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 6 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,048 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 46,232 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 90,50,598ಕ್ಕೆ ಏರಿಕೆಯಾಗಿದೆ. ಒಂದೇ ದಿನ 49,715 ಸೋಂಕಿತರು ಚೇತರಿಸಿಕೊಳ್ಳುವುದರೊಂದಿಗೆ ಒಟ್ಟು 84,78,124 ಸೋಂಕಿತರು ಗುಣಮುಖರಾದಂತಾಗಿದೆ. ಇದರೊಂದಿಗೆ ಚೇತರಿಕೆಯ ಪ್ರಮಾಣ 93.67ಕ್ಕೆ ಹೆಚ್ಚಳವಾಗಿದೆ. ನಿನ್ನೆ ಒಂದೇ ದಿನ 564 ಮಂದಿ ಮೃತಪಟ್ಟಿದ್ದು, ಇದರೊಂದಿಗೆ ಈವರೆಗೆ ಒಟ್ಟು 1,32,726 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ 1.47ರಷ್ಟಿದೆ. 4,39,747 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 4.86ಕ್ಕೆ ಇಳಿಕೆಯಾಗಿದೆ. ಇಂದು ವಿಶ್ವ ಮೀನುಗಾರಿಕಾ ದಿನ. ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೂಡಿಕೆ ಉತ್ತೇಜಿಸುವ ಮತ್ತು ಮೀನುಗಾರರ ಶ್ರೇಯೋಭಿವೃದ್ಧಿ ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ 21ರಂದು ವಿಶ್ವ ಮೀನುಗಾರಿಕಾ ದಿನ ಆಚರಿಸಲಾಗುತ್ತಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿರುವ ವಿಶ್ವ ಮೀನುಗಾರಿಕಾ ದಿನಾಚರಣೆ ಹಾಗೂ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತ ಕಾರ್ಯಾಗಾರಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ. ದೆಹಲಿಯ ಎನ್ಎಎಸ್ಸಿಸಿ ಸಂಕೀರ್ಣದಲ್ಲಿಂದು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಡೈರಿ ಸಚಿವಾಲಯದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಿಂದ 2019-20ನೇ ಸಾಲಿನಲ್ಲಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ರಾಜ್ಯಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ. ಈ ಸಾಲಿನ ಸೆಪ್ಟೆಂಬರ್ 10ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೊಳಿಸಿದ್ದರು. 2020-21ರಿಂದ 2024-25ರವರೆಗೆ ಒಟ್ಟು 5 ವರ್ಷಗಳ ಅವಧಿಗಾಗಿ 20,050 ಕೋಟಿ ರೂಪಾಯಿಗಳನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲಾಗಿದೆ.
ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ನಾವೀನ್ಯತೆಯ ಪರಿಹಾರಗಳನ್ನು ಕಂಡುಕೊಳ್ಳಲು ಮತ್ತು ಸುಲಭದ ದರದ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಲು ಜಾಗತಿಕ ಮಟ್ಟದಲ್ಲಿ ಭಾರತ ಮಹತ್ವದ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತೀಯ ಕೈಗಾರಿಕಾ ಒಕ್ಕೂಟ ಸಿಐಐ ಆಯೋಜಿಸಿದ್ದ ಏಷ್ಯಾ ಆರೋಗ್ಯ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿಶೀಲ ಮತ್ತು ಬಡ ರಾಷ್ಟಗಳಿಗೆ ಕೋವಿಡ್-19 ಲಸಿಕೆಯನ್ನು ಕೈಗೆಟುಕುವ ದರದಲ್ಲಿ ದೊರಕಿಸಲು ಭಾರತ ಬದ್ಧವಾಗಿದೆ. ಲಸಿಕೆ ಅನ್ವೇಷಣೆಯಲ್ಲಿ ಪ್ರತಿಯೊಬ್ಬರ ಪ್ರಯತ್ನವೂ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಲಸಿಕೆ ದೊರೆಯುವ ತನಕ ಮುನ್ನೆಚ್ಚರಿಕೆ ವಹಿಸಬೇಕು. ಸೋಂಕಿನ ವಿರುದ್ಧದ ಹೋರಾಟದಲ್ಲಿ ಭಾರತದ ಕೊಡುಗೆ ಅನನ್ಯವಾಗಿದ್ದು, ಇದು ಇತಿಹಾಸದಲ್ಲಿ ದಾಖಲಾರ್ಹ ಸಂಗತಿ. ದೇಶದಲ್ಲಿ ಜಾರಿಗೊಳಿಸಿದ ಲಾಕ್ಡೌನ್ನಿಂದ ಹಲವು ಸಮಸ್ಯೆಗಳನ್ನು ಎದುರಿಸಲು ಸ್ಥೈರ್ಯ ನೀಡಿದ್ದು, ಭವಿಷ್ಯದ ಸಾಂಕ್ರಾಮಿಕ ರೋಗಗಳನ್ನು ಎದುರಿಸುವ ಸಾಮರ್ಥ್ಯ ದೊರೆತಿದೆ ಎಂದು ಪಿಯೂಷ್ ಗೋಯಲ್ ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮಿಳುನಾಡು ರಾಜ್ಯಕ್ಕೆ ಇಂದಿನಿಂದ 2 ದಿನಗಳ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ ಚೆನ್ನೈಗೆ ಆಗಮಿಸಲಿರುವ ಅವರು 2ನೇ ಹಂತದ ಚೆನ್ನೈ ಮೆಟ್ರೋ ರೈಲು ಸೇವೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮತ್ತು ನಗರಕ್ಕೆ ಅನುಕೂಲವಾಗಲು 5ನೇ ಜಲಾಶಯವನ್ನು ಸಮರ್ಪಿಸಲಿದ್ದಾರೆ. ಕೊಯಮತ್ತೂರಿನಲ್ಲಿ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಅವರು ಹಲವಾರು ಮೂಲಸೌಕರ್ಯ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ಸಂಜೆ ಅಮಿತ್ ಶಾ ಅವರು ತಮಿಳುನಾಡಿನ ಬಿಜೆಪಿಯ ಹಿರಿಯ ನಾಯಕರನ್ನು ಭೇಟಿಯಾಗಲಿದ್ದು, ಮುಂದಿನ ವರ್ಷದ ಮೇನಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆ ಸಿದ್ದತೆ ಕುರಿತು ಚರ್ಚಿಸಲಿದ್ದಾರೆ. ಹವಾಮಾನ ಬದಲಾವಣೆಯಿಂದ ಉಂಟಾಗುತ್ತಿರುವ ವ್ಯತಿರಿಕ್ತ ಪರಿಣಾಮಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಕರೆ ನೀಡಿದ್ದಾರೆ. ಜಲವಾಯು ಪರಿವರ್ತನೆಗೆ ಸಂಬಂಧಿಸಿದಂತೆ ಏರ್ಪಡಿಸಿದ್ದ ಸಂವಾದದಲ್ಲಿ ಅವರು, ಜಲವಾಯು ಪರಿವರ್ತನೆ ನಮಗೆ ಸಿಕ್ಕ ಒಂದು ವಾಸ್ತವಿಕ ಅವಕಾಶವಾಗಿದೆ. ಹಿಂದೆಲ್ಲ ಜನರು ಕೆರೆ ಕಟ್ಟೆಗಳ ನೀರನ್ನು ಕುಡಿಯುತ್ತಿದ್ದರು. ಆದರೆ ಈಗ ಕಲುಷಿತವಾಗಿರುವ ಹಿನ್ನೆಲೆಯಲ್ಲಿ ಮಿನರಲ್ ವಾಟರ್ ಇಲ್ಲದೆ ಜೀವನ ಇಲ್ಲ ಎನ್ನುವಂತಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಅರಣ್ಯ ಸಂರಕ್ಷಣೆ ಮಾಡುವುದು ಈಗಿನ ತುರ್ತು ಕರ್ತವ್ಯವಾಗಿದೆ. ಇದರ ಮೂಲಕ ಹವಾಮಾನ ಬದಲಾವಣೆಯಿಂದ ಆಗುತ್ತಿರುವ ನಕಾರಾತ್ಮಕ ಪರಿಣಾಮಗಳನ್ನು ತೊಡೆದುಹಾಕಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. upstanding members of the society, parents and grandparents, it is us who can salvage the dire situation and usher in healthier environment for our children. We cannot allow apathy or inaction to jeopardize our future, our children's future. Climate experts estimate that we merely have only 10 to 12 years to influence the course of climate change before its adverse impacts become irreversible. In a way, the next few years are our only chance of ensuring that our future generations have a chance to lead healthy lives. In this context, my dear colleagues, dear children, I am pleased to note that the Government of India has taken a number of steps to protect the future of our children. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ನಿನ್ನೆ ವನ್ಯಜೀವಿ ತಜ್ಞರಾದ ಸಂಜಯ್ ಗುಬ್ಬಿ ಹಾಗೂ ಪೂರ್ಣೇಶ್ ರಚಿಸಿರುವ ಜೇನು ಹಿರ್ಕದ ನಾಡಿನಲ್ಲಿ ಕೃತಿಯನ್ನು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಲೋಕಾರ್ಪಣೆಗೊಳಿಸಿದರು. ಕೃತಿಯು ಮಲೆ ಮಹದೇಶ್ವರ ಹಾಗೂ ಕಾವೇರಿ ವನ್ಯಜೀವಿ ಧಾಮಗಳ ಅಪರೂಪದ ನಿರ್ಲಕ್ಷಿತ ಪ್ರಾಣಿ, ಪಕ್ಷಿ, ಸರೀಸೃಪಗಳ ಕುರಿತು ವಿಶಿಷ್ಟ ಮಾಹಿತಿಗಳನ್ನು ಒಳಗೊಂಡಿದೆ. ಗ್ರೀನ್ ಆಸ್ಕರ್ ಪ್ರಶಸ್ತಿ ವಿಜೇತ ಸಂಜಯ್ ಗುಬ್ಬಿ ಹಾಗೂ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ನಿಂದ ಕನ್ನಡ ಹಾಗೂ ಇಂಗ್ಲಿಷ್ 2 ಭಾಷೆಗಳಲ್ಲಿ ಪುಸ್ತಕವನ್ನು ಹೊರತರಲಾಗಿದೆ. ಕೃತಿ ಕುರಿತು ಜಿಲ್ಲಾಧಿಕಾರಿ ಡಾ ರವಿ, ವನ್ಯಜೀವಿ ಧಾಮಗಳಿಗೆ ಸಂಬಂಧಿಸಿದಂತೆ ಇದೊಂದು ಸಂಶೋಧನಾ ಕೃತಿಯಾಗಿದೆ. ಸಾಹಿತ್ಯ ಓದುಗರು ಮತ್ತು ಪರಿಸರ ಪ್ರಿಯರಿಗೆ ಸಾಕಷ್ಟು ಮಾಹಿತಿ ಒದಗಿಸಲಿದೆ ಎಂದು ತಿಳಿಸಿದರು. ವನ್ಯಜೀವಿ ಧಾಮಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಇವರು ಮತ್ತು ಇವರ ತಂಡದವರು ಬಹಳ ಉತ್ತಮವಾದ ಕೆಲಸವನ್ನ ಸಂಶೋಧನೆ ಮಾಡುವುದರ ಮೂಲಕ ಅದನ್ನ ಇಲ್ಲಿ ದಾಖಲಿಸುವ ಕೆಲಸ ಮಾಡಿದಾರಲ್ಲ, ಆ ಕಾರಣಕ್ಕಾಗಿ ಮತ್ತು ಕನ್ನಡ ಇಂಗ್ಲಿಷ್ನಲ್ಲಿ ಏಕಕಾಲದಲ್ಲಿ ದಾಖಲಿಸುವುದರ ಮೂಲಕ ಬಹಳ ಉತ್ತಮವಾದ ಕೊಡುಗೆಯನ್ನು ಸಾಹಿತ್ಯ ಲೋಕಕ್ಕೂ ಮತ್ತು
ನಮ್ಮ ಈ ವನ್ಯಜೀವಿ ಏನು ಈ ಒಂದು ಪ್ರಪಂಚ ಇದೆ ಇದಕ್ಕೂ ನೀಡಿದ್ದಾರೆ. ಇದು ಈ ಪ್ರದೇಶಕ್ಕೆ ಪ್ರಕಾಶಕ ಹಾಗೂ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮುಖ್ಯಸ್ಥ ಪೂರ್ಣೇಶ್, ಪುಸ್ತಕವು ಮಲೆ ಮಹದೇಶ್ವರ ವನ್ಯಧಾಮದ ಜೀವ ವೈವಿಧ್ಯತೆಯನ್ನು ಕುರಿತು ಪ್ರಕಟವಾಗಿರುವ ಪ್ರಥಮ ಪುಸ್ತಕವಾಗಿದೆ. ಈ ಭಾಗದ ಜನರು ವನ್ಯಜೀವಿಗಳ ಕುರಿತು ಹೆಚ್ಚಿನ ಮಾಹಿತಿ ತಿಳಿಯಬೇಕು ಎಂಬ ಉದ್ದೇಶದೊಂದಿಗೆ ಕೃತಿಯನ್ನು ಪ್ರಕಟಿಸಲಾಗಿದೆ ಎಂದರು. ನಾವು ಈ ಪುಸ್ತಕವನ್ನು ಬರೆದಿದ್ವಿ. ಇದು ಒಂದು ಅತ್ಯುತ್ತಮವಾದ ಪುಸ್ತಕ. ಇದರಲ್ಲಿ ಇಲ್ಲಿರುವ ವನ್ಯಜೀವಿಗಳು, ಇಲ್ಲಿರುವ ಸಮುದಾಯಗಳು, ಇಲ್ಲಿರುವ ಮರಗಿಡಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿ ಇದೆ. ಮಲೆ ಮಹದೇಶ್ವರ ಸಾಹಿತ್ಯಾಕಾಂಕ್ಷಿ ಪುಣಜನೂರು ದೊರೆಸ್ವಾಮಿ ವನ್ಯಜೀವಿ ಲೋಕದ ಬಗ್ಗೆ ವಿಶಿಷ್ಟ ಮಾಹಿತಿಗಳನ್ನು ಒಳಗೊಂಡ ಕೃತಿ ಇದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಒಂದು ಪ್ರಾಣಿಯನ್ನ ಗುರುತಿಸಿ ಈ ಸಮಾಜಕ್ಕೆ ಈ ಪುಸ್ತಕದ ಮುಖಾಂತರ ಅರ್ಪಿಸಿರ್ತಕ್ಕಂಥದ್ದು ತುಂಬಾ ಹೆಮ್ಮೆಯ ವಿಚಾರ. ಇದು ಕನ್ನಡಕ್ಕೆ ತಂದು, ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡಕ್ಕೆ ತಂದು ಇಲ್ಲಿರ್ತಕ್ಕಂಥ ಈ ಬೆಟ್ಟ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಈ ಪರಿಸರದ ಬಗ್ಗೆ, ವನ್ಯ ಪ್ರಾಣಿಗಳ ಬಗ್ಗೆ, ಈ ಇಲ್ಲಿರ್ತಕ್ಕಂಥ ಜೀವ ವೈವಿಧ್ಯದ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಅದರೊಟ್ಟಿಗೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಅಪರೂಪದ ಪ್ರಾಣಿ, ಪಕ್ಷಿ, ಸರೀಸೃಪ, ಮೀನು ಇತ್ಯಾದಿ ಮಾಹಿತಿಗಳನ್ನು ಪುಸ್ತಕ ಒಳಗೊಂಡಿದೆ. ಜೇನು ಹಿರ್ಕ ಪ್ರಾಣಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾತ್ರ ಕಾಣಬರುವ ಜೇನನ್ನು ಪ್ರಧಾನ ಆಹಾರವಾಗಿಸಿಕೊಂಡ ಹುಲಿ, ಸಿಂಹಗಳಂತಹ ದೊಡ್ಡ ಪ್ರಾಣಿಗಳನ್ನು ಎದುರಿಸಿ ಬದುಕುವ ಧೈರ್ಯವಂತ ಸಣ್ಣ ಪ್ರಾಣಿ. ಈ ಹಿನ್ನೆಲೆಯಲ್ಲಿ ಜೇನು ಹಿರ್ಕ ಎಂದು ಹೆಸರಿಡಲಾಗಿದೆ ಎಂದು ತಿಳಿಸಿದರು. ಮತ್ತು ಬಹಳ ಮುಖ್ಯವಾಗಿ ನೀರಿನಲ್ಲಿರುವಂತಹ ವನ್ಯಜೀವಿಗಳ ಬಗ್ಗೆನೂ ಇದೆ. ನೀರ್ನಾಯಿ ಇರಬಹುದು, ಬಿಳಿ ಮೀನು, ಇಂಗ್ಲಿಷ್ನಲ್ಲಿ ಮಹಶೀರ್ ಮೀನು ಅಂತ ಕರೀತಾರೆ, ಬಹಳ ನಶಿಸುವ ಹಂತದಲ್ಲಿರುವಂತಹ ಮೀನದು. ಅದ್ರ ಬಗ್ಗೆ ಸಹ ಈ ಪುಸ್ತಕದಲ್ಲಿ ಬರೆದಿದ್ದೀವಿ. ಹಾಗಾಗಿ ಕೇವಲ ಆನೆ ಅಥವಾ ಹುಲಿ ಅಥವಾ ಚಿರತೆ ಬಗ್ಗೆ ಅಲ್ಲ, ಚಿಕ್ಕ ಪುಟ್ಟ ಪ್ರಾಣಿಗಳು, ಚಿಕ್ಕ ಪುಟ್ಟ ಕ್ರಿಮಿಕೀಟಗಳ ಬಗ್ಗೆ ಸಹ ಈ ಪುಸ್ತಕದಲ್ಲಿ ವಿವರವಾಗಿ ನಾವು ಒಳ್ಳೆ ಚಿತ್ರಗಳೊಟ್ಟಿಗೆ ಕೊಟ್ಟಿದ್ದೀವಿ. ಕೋವಿಡ್-19 ಲಾಕ್ಡೌನ್ ಸಡಿಲಿಕೆ ಆಗುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಗ್ರಾಮೀಣ ಭಾಗಗಳ ನಿರ್ಮಿತ ಕೇಂದ್ರದಿಂದ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ವಿವಿಧ ಕಾಮಗಾರಿಗಳು ಚುರುಕುಗೊಂಡಿವೆ. ಶಿರಸಿ ತಾಲೂಕಿನ ಬೈರುಂಬೆ, ಬಿಸ್ಲಕೊಪ್ಪ, ದಾಸನಕೊಪ್ಪ ಮುಂತಾದ ಕಡೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಾಲೋನಿಗಳಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿಬಿ ಯಮನೂರು ಪರಿಶಿಷ್ಟ ಜಾತಿಯ ಸರ್ವತೋಮುಖ ಅಭಿವೃದ್ಧಿಗೆ 1,70,00,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು 23 ಪಂಚಾಯಿತಿಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಂಡಿವೆ ಎಂದರು. ಈಗಾಗಲೇ ಎಲ್ಲ ಕಡೆ ಕಾಮಗಾರಿ ಪ್ರಾರಂಭವಾಗಿದ್ದು, ಇನ್ನು ಕೆಲವು ಕಡೆ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ, ಕೆಲವು ಕಡೆ ಕಾಮಗಾರಿ ಮುಕ್ತಾಯವಾಗಿದೆ. ಈಗಾಗಲೇ ಕಾಮಗಾರಿಗಳು ಚೆನ್ನಾಗಿ ನಡೀತಿದೆ, ಅದನ್ನು ಪರಿಶೀಲನೆ ಮಾಡಲಾಗಿದೆ. ಈಗ PRD ಅವರದು ಆಲ್ರೆಡಿ ಬೈರುಂಬೆಯಲ್ಲಿ ಮಾಡಿದ ಕಾಮಗಾರಿಯನ್ನು ಪರಿಶೀಲನೆ ಮಾಡಲಾಗಿದೆ. ಕಂಬಿ ಭಾಗದ ಸ್ಥಳೀಯ ನಿವಾಸಿ ಗುರುನಾಥ ಕಲಬುರ್ಗಿ, ಕಾಂಕ್ರೀಟ್ ರಸ್ತೆ ಪೂರ್ಣಗೊಂಡಿರುವುದರಿಂದ ಗ್ರಾಮದ ನಿವಾಸಿಗಳ ಬಹುದಿನಗಳ ಕನಸು ನನಸಾದಂತಾಗಿದೆ ಎಂದರು. SC/ST ಫಂಡಿನಲ್ಲಿ ಕರ್ನಾಟಕ ಸರ್ಕಾರದ ನೀರಾವರಿ ಇಲಾಖೆಯಿಂದ ಸಿಸಿ ರಸ್ತೆ ಹಾಗೂ ಪಕ್ಕಾ ಗಟ್ರ ಅಂದರೆ ಚರಂಡಿ ಈ ಒಂದು ರಸ್ತೆಯ ಕಾಮಗಾರಿಯನ್ನು ಇಲ್ಲಿ ಪ್ರಾರಂಭ ಮಾಡಿ ಪೂರ್ಣಗೊಳಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಭಾರತೀಯ ಹತ್ತಿ ನಿಗಮ ಮಂಡಳಿಯು ಹತ್ತಿ ಖರೀದಿ ಕೇಂದ್ರವನ್ನು ಆರಂಭ ಮಾಡಿದ್ದು, ಸಂಸದ ರಾಜಾ ಅಮರೇಶ್ ನಾಯಕ್ ಉದ್ಘಾಟಿಸುವ ಮೂಲಕ ಇಂದು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ನಿರ್ದೇಶಕ ಶರಣಪ್ಪ ಕಲ್ಮಾಲ ಬಸವರಾಜಸ್ವಾಮಿ, ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಮುಕ್ತಿಯಾರ್ ಸೇರಿದಂತೆ ಹತ್ತಿ ನಿಗಮದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂಸದ ರಾಜಾ ಅಮರೇಶ್ ನಾಯಕ, ರೈತರಿಗೆ ಈ ಮೊದಲು ಸೀಮಿತವಾದ ಮಾರುಕಟ್ಟೆ ಇತ್ತು, ಆದರೆ ಈಗ ವಿಶಾಲವಾದ ಮಾರುಕಟ್ಟೆಯನ್ನು ತೆರೆಯಲಾಗಿದೆ. ಇದರಿಂದ ರೈತರು ತಮ್ಮ ಬೆಳೆಗಳನ್ನು ಸ್ವತಂತ್ರವಾಗಿ ಮಾರಾಟ ಮಾಡಬಹುದು. ಹತ್ತಿ ಖರೀದಿ ಕೇಂದ್ರ ತೆರೆದಿರುವುದರಿಂದ ಹತ್ತಿ ಬೆಳೆಗಾರರು ಆರ್ಥಿಕವಾಗಿ ಪ್ರಗತಿ ಸಾಧಿಸಲಿದ್ದಾರೆ ಎಂದು ತಿಳಿಸಿದರು. ಆ ಒಂದು ಮಾರ್ಪಾಡು ಮಾಡಿ ರೈತರು ಎಲ್ಲಿ ಖರೀದಿ ಕೇಂದ್ರದಲ್ಲಾದರೂ ಮಾರ್ಕೋಬಹುದು, APMCಯಲ್ಲಾದರೂ ಮಾರ್ಕೋಬಹುದು. ಅವ್ರಿಗೆ ಬೇರೆ ರಾಜ್ಯಗಳಲ್ಲಿ ಅನುಕೂಲ ಇತ್ತು, ಕಾಂಟ್ಯಾಕ್ಟ್ ಇತ್ತು, ಅಲ್ಲಿ ಹೆಚ್ಚಿನ ಇದು ಸಿಕ್ತಿತ್ತಂದ್ರೆ ಅಲ್ಲೇ ಆದರೂ ಮಾಡ್ಕೋಬಹುದು.
ಈ ಒಂದು ಕೃಷಿ ಉತ್ಪನ್ನ ರೈತ ಸಿದ್ದನಗೌಡ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿರುವುದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ. ಇದರಿಂದ ಹತ್ತಿ ಬೆಳೆಗಾರರಿಗೆ ಆರ್ಥಿಕ ಭದ್ರತೆ ದೊರೆತಿದೆ ಎಂದು ತಿಳಿಸಿದರು. ಕೇಂದ್ರವನ್ನು ಹೋದ ವರ್ಷದಿಂದ ಪ್ರಾರಂಭ ಮಾಡಿ ಕನಿಷ್ಠವಾದಂಥ ಒಂದು ಸಹಕಾರವನ್ನು ಮತ್ತು ಅದರದ್ದೇ ಆದಂಥ ಬೆಂಬಲವನ್ನು ರೈತರಿಗೆ ಸಿಕ್ಕಿದೆ. ಅದರಲ್ಲಿ ಕೂಡ ಸ್ವಲ್ಪ ತಾಂತ್ರಿಕವಾದಂಥ ಕೆಲವು ದೋಷಗಳಿಂದ ಕೆಲವು ರೈತರಿಗೆ ಆ ಒಂದು ತಂದ ಮಾಲನ್ನು ಮಾರಾಟ ಮಾಡಿ ಸುಗಮವಾಗಿ ಮನೆಗೆ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆಗಳಾದವು. ಆದರೂ ಅದನ್ನು ಈ ವರ್ಷ ಸುಧಾರಣೆ ಮಾಡಿ ಈ ಸಲ ಉತ್ತಮವಾದಂಥ ರೀತಿಯಲ್ಲಿ 3 ಸೆಂಟರ್ನಲ್ಲಿ ಪ್ರಾರಂಭ ಮಾಡುವಂಥ ವ್ಯವಸ್ಥೆ ನಮ್ಮ ಸರ್ಕಾರ ಮಾಡಿದೆ. ರೈತರು ಜಿಲ್ಲೆಯಲ್ಲಿ ಎಪಿಎಂಸಿ ಕಾರ್ಯದರ್ಶಿ ರಂಗನಾಥ ದೇಸಾಯಿ ಜಿಲ್ಲೆಯಲ್ಲಿ ಹೆಚ್ಚು ಹತ್ತಿ ಬೆಳೆಗಾರರಿದ್ದು ಕಡಿಮೆ ದರದಲ್ಲಿ ಹತ್ತಿ ಮಾರಾಟವಾಗುತ್ತಿದ್ದು ಖರೀದಿ ಕೇಂದ್ರ ಸ್ಥಾಪಿಸಿರುವುದರಿಂದ ರೈತರಿಗೆ ಬೆಂಬಲ ಬೆಲೆ ಸಿಗಲಿದೆ ಎಂದು ತಿಳಿಸಿದರು. ದರ ಕಡಿಮೆ ಆಗಿರೋದ್ರಿಂದ ಹತ್ತಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂದು ಪತ್ರ ಬರೆದಿದ್ವಿ. ಅದಕ್ಕೆ ಅವರಿಗೆ ಮನವಿಗೆ ಸಂಬಂಧಿಸಿದಂಥ ಹತ್ತಿ ಖರೀದಿ ಕೇಂದ್ರದವರು ಒಂದು ಅನುಮತಿಯನ್ನು ನೀಡಿರುತ್ತಾರೆ. ರಾಯಚೂರು ಜಿಲ್ಲೆಯಲ್ಲಿ ಬಾವಾಲ ಮತ್ತು ವಿಶಾಲ ಕರ್ನಾಟಕ ಆಯಿಲ್ ಹತ್ತಿ ಜಿಲ್ಲೆಗಳಲ್ಲಿ ಹತ್ತಿ ಖರೀದಿ ಮಾಡಲು ಈಗಾಗಲೇ ಅವು ಸೇರಿಕೊಂಡಿವೆ. ಅದರಲ್ಲಿ ಆ ಒಂದು ಹತ್ತಿ ಖರೀದಿ ಕೇಂದ್ರವನ್ನು ಇಂದು ಸನ್ಮಾನ್ಯ ಶ್ರೀ ರಾಜಾ ಅಮರೇಶ್ವರ ನಾಯಕ್ ಸಂಸದರು ರಾಯಚೂರವರು ಈ ಒಂದು ಅವರು ಒಂದು ಹೆಚ್ಚಿನ ಕಾಳಜಿ ಮುತುವರ್ಜಿ ವಹಿಸಿ ಜಿಲ್ಲೆಯಲ್ಲಿ ಅಂದರೆ ಈ ಒಂದು ಕಲ್ಯಾಣ ಕರ್ನಾಟಕದ ಪ್ರಪ್ರಥಮ ಬಾರಿಗೆ ಹತ್ತಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ಇವತ್ತು ಉದ್ಘಾಟಿಸಿದ್ದಾರೆ. ಮೈಸೂರು ಜಿಲ್ಲೆಯ ಕೇಂದ್ರ ಹಾಗೂ ನಗರ ಬಸ್ ನಿಲ್ದಾಣಗಳಲ್ಲಿ ತೃತೀಯ ಲಿಂಗಿಗಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಮಾಡಲಾಗಿದ್ದು ತೃತೀಯ ಲಿಂಗಿಗಳಿಗೆ ಸಂತಸ ತರಿಸಿದೆ. ಮಂಗಳಮುಖಿ ಸ್ವಾನಿ ನಮಗಾಗಿ ಪ್ರತ್ಯೇಕ ಶೌಚಾಲಯವಿಲ್ಲದೆ ಪುರುಷರ ಅಥವಾ ಮಹಿಳೆಯರ ಶೌಚಾಲಯಕ್ಕೆ ಹೋಗಲು ಮುಜುಗರವಾಗುತ್ತಿತ್ತು. ಈಗ ತೃತೀಯ ಲಿಂಗಿಗಳಿಗಾಗಿ ಶೌಚಾಲಯ ನಿರ್ಮಿಸಿರುವುದು ಸಂತಸವಾಗಿದೆ ಎಂದರು. ಇಂಡಿಯಾದಲ್ಲಿ ನಮಗೆ ಅಂತಾನೆ ಒಂದು ಶೌಚಾಲಯ ಕಟ್ಟಿಕೊಟ್ಟಿದ್ದಾರೆ. ನಮ್ಗೇನು ತೊಂದರೆ ಏನಿಲ್ಲ. ಈಗ ಇಂಡಿಯಾದಲ್ಲಿ ಎಲ್ಲ ಇದೇ ತರನೇ ಇರ್ಲಿ ಅಂತ ನಾವು ಕೇಳ್ಕೊತಾ ಇದೀವಿ. ಕವನ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ತುಂಬಾ ಕಷ್ಟವಾಗುತ್ತಿತ್ತು. ಪ್ರತ್ಯೇಕ ಶೌಚಾಲಯ ನಿರ್ಮಿಸಿರುವುದು ಶ್ಲಾಘನೀಯ. ಈ ರೀತಿಯ ವ್ಯವಸ್ಥೆ ಎಲ್ಲಾ ಕಡೆ ಆಗಬೇಕೆಂದು ಸಾರಿಗೆ ವ್ಯವಸ್ಥೆಗೆ ಧನ್ಯವಾದ ಸಲ್ಲಿಸಿದರು. ಎಲ್ಲಾ ಕಡೆ ಈ ತರ ಇನ್ನೂ ಮಾಡಬೇಕು ಅಂತ ಕೇಳ್ಕೊತೀನಿ. ಮೈಸೂರು ಸ್ವಚ್ಛ ನಗರಿ ಅಂತ ಮೈಸೂರು ನಗರ ಸಾರಿಗೆ ಸಂಸ್ಥೆಯ ಮೇಲ್ವಿಚಾರಕರಾದ ಮಮತಾ ತೃತೀಯ ಲಿಂಗಿಗಳಿಗೆ ಪ್ರತ್ಯೇಕ ಶೌಚಾಲಯ ಇಲ್ಲದ ಕಾರಣ ಅವರು ಹೆಚ್ಚು ಮುಜುಗರಕ್ಕೀಡಾಗುತ್ತಿದ್ದರು. ಹೀಗಾಗಿ ಪ್ರತ್ಯೇಕ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಇದರ ಸದುಪಯೋಗ ತೃತೀಯ ಲಿಂಗಿಗಳು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅವರಿಗೆ ಮುಜುಗರ ಉಂಟಾಗ್ತದೆ. ಲೇಡೀಸ್ ಟಾಯ್ಲೆಟ್ಗೂ ಹೋದ್ರೆ ಅಲ್ಲೂ ಸಹ ಅವರಿಗೆ ಮುಜುಗರ ಉಂಟಾಗ್ತದೆ. ಆದ್ರಿಂದ ಅವರಿಗೆ ಪ್ರತ್ಯೇಕ ಟಾಯ್ಲೆಟ್ ಕಲ್ಪಿಸಿರೋದ್ರಿಂದ ಅವರು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ತೀವಿ. ಕೋವಿಡ್ ಸಂದರ್ಭದಲ್ಲೂ ಮಂಗಳೂರಿನ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಗರ್ಭಿಣಿಯರಿಗೆ ಗುಣಮಟ್ಟದ ವೈದ್ಯಕೀಯ ಸೌಲಭ್ಯ ಒದಗಿಸುತ್ತಿದ್ದು ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ 800 ಗರ್ಭಿಣಿಯರಿಗೆ ಸುಲಲಿತವಾಗಿ ಹೆರಿಗೆ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೀಡುತ್ತಿರುವ ಸೌಲಭ್ಯಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ. ಫಲಾನುಭವಿ ವನಿತಾ ಕೊರೋನಾ ಸಂದರ್ಭದಲ್ಲೂ ಆಸ್ಪತ್ರೆಯಲ್ಲಿ ಉತ್ತಮವಾದ ವೈದ್ಯಕೀಯ ಸೌಲಭ್ಯಗಳ ಜೊತೆ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಮತ್ತೋರ್ವ ಫಲಾನುಭವಿ ಜಯಂತಿ ಗರ್ಭಿಣಿಯರಿಗೆ ಸುಲಲಿತವಾಗಿ ಹೆರಿಗೆ ಮಾಡಿಸುತ್ತಿದ್ದು ಉತ್ತಮ ಚಿಕಿತ್ಸೆ ಪಡೆಯುತ್ತಿರುವುದಾಗಿ ತಿಳಿಸಿದರು. ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ದುರ್ಗಾಪ್ರಸಾದ್ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು, ಸಿಬ್ಬಂದಿಗಳು ಮತ್ತು ಆಧುನಿಕ ಯಂತ್ರೋಪಕರಣಗಳಿದ್ದು ರೋಗಿಗಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಳೆದ ತಿಂಗಳಿನಲ್ಲಿ 800 ಮಹಿಳೆಯರಿಗೆ ಯಶಸ್ವಿ ಹೆರಿಗೆ ಮಾಡಲಾಗಿದೆ ಎಂದು ತಿಳಿಸಿದರು. ಹೆರಿಗೆಗಳು ಈ ಆಸ್ಪತ್ರೆಯಲ್ಲಿ ಸರಾಸರಿಯಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡ್ತಾ ಇದ್ದಾಗೆ ಆಸ್ಪತ್ರೆಯಲ್ಲಿ ನೀಡ್ತಾ ಇರುವಂತಹ ಒಂದು ಗುಣಮಟ್ಟದ ಸೇವೆ, ಹಾಗೆಯೇ ಇಲ್ಲಿ ಇರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತವಾದಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರ ಜೊತೆಯಲ್ಲಿ ಆಧುನಿಕ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಂಡಿರುವಂಥದ್ದು
ಹಾಗೆಯೇ ಇಲ್ಲಿ ಸೇವೆಯನ್ನು ನೀಡ್ತಿರುವಂಥ ಸಿಬ್ಬಂದಿಗಳ ಅವರ ಒಂದು ಸೇವಾ ತತ್ಪರತೆ ಅಥವಾ ಒಂದು ಕಾರ್ಯತತ್ಪರತೆ ಇಲ್ಲಿಯ ಗುಣಮಟ್ಟದ ಸೇವೆಯನ್ನು ನೀಡಲಿಕ್ಕೆ ಮೆರುಗನ್ನು ನೀಡ್ತಾ ಭಾಳಷ್ಟು ಜನರನ್ನು ಭಾಳಷ್ಟು ಫಲಾನುಭವಿಗಳನ್ನು ಆಕರ್ಷಿಸಿದೆ ಅನ್ನುವಂಥದ್ದು. ಡಿಜಿಟಲ್ ಆರೋಗ್ಯ ಉಪಕ್ರಮದಲ್ಲಿ ದೇಶ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ಕೇಂದ್ರ ಆರೋಗ್ಯ ಇಲಾಖೆಯ ಇ ಸಂಜೀವಿನಿ ಅಡಿಯಲ್ಲಿ ಇದುವರೆಗೆ 8 ಲಕ್ಷ ಸಮಾಲೋಚನೆ ನಡೆಸಲಾಗಿದೆ. ವಿಶೇಷವಾಗಿ ಕೋವಿಡ್-19 ಸಂದರ್ಭದಲ್ಲಿ ಭೌತಿಕ ಭೇಟಿ ತಪ್ಪಿಸಲು ಇ ಸಂಜೀವಿನಿ ಸಹಕಾರಿಯಾಗಿದೆ. 27 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತಿನಿತ್ಯ 11,000ಕ್ಕೂ ಅಧಿಕ ರೋಗಿಗಳು ಇ ಸಂಜೀವಿನಿ ಮೂಲಕ ಪ್ರಯೋಜನ ಪಡೆದಿದ್ದಾರೆ. ಪ್ರಯೋಜನ ಪಡೆದ ರಾಜ್ಯಗಳಲ್ಲಿ ತಮಿಳುನಾಡು ಮುಂಚೂಣಿಯಲ್ಲಿದೆ. ಉಳಿದಂತೆ ಉತ್ತರ ಪ್ರದೇಶ, ಕೇರಳ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಆಂಧ್ರಪ್ರದೇಶ, ಉತ್ತರಾಖಂಡ್, ಕರ್ನಾಟಕ, ಮಹಾರಾಷ್ಟದ ಜನತೆ ಈ ಸಂಜೀವಿನಿ ಮೂಲಕ ಅತಿ ಹೆಚ್ಚು ಪ್ರಯೋಜನ ಪಡೆದಿದ್ದಾರೆ. ನ್ಯೂಯಾರ್ಕ್ ಮೂಲದ ಸ್ಕ್ವಾಟಿಷ್ ಬರಹಗಾರ ಡಗ್ಲಾಸ್ ಸ್ವಾರ್ಡ್ಗೆ ಈ ವರ್ಷದ ಬೂಕರ್ ಪ್ರಶಸ್ತಿ ಸಂದಿದೆ. ಡಗ್ಲಾಸ್ ಸ್ವಾರ್ಡ್ ಅವರ ಚೊಚ್ಚಲ ಶಗ್ಗಿ ಬೈನ್ ಕಾದಂಬರಿಗೆ ಈ ಪುರಸ್ಕಾರ ಲಭಿಸಿದೆ. 1980ರ ದಶಕದಲ್ಲಿ ಗ್ಲಾಸ್ಗೋದಲ್ಲಿ ಬೆಳೆದ ಹುಡುಗನೊಬ್ಬನ ವ್ಯಸನ ಹಾಗೂ ಆತನ ತಾಯಿಯ ಚಿತ್ರಣವನ್ನು ನೀಡುವ ಕೃತಿ ಇದಾಗಿದೆ. 44 ವರ್ಷದ ಡಗ್ಲಾಸ್ ಸ್ವಾರ್ಡ್ಗೆ ಈ ಪ್ರಶಸ್ತಿಯಿಂದ 50,000 ಪೌಂಡ್ ಬಹುಮಾನ ದೊರೆತಿದೆ. 1969ರಲ್ಲಿ ಆರಂಭವಾದ ಬೂಕರ್ ಪ್ರಶಸ್ತಿಗೆ ಈವರೆಗೆ ಹಲವಾರು ಖ್ಯಾತ ಬರಹಗಾರರು ಭಾಜನರಾಗಿದ್ದು, ಇಂಗ್ಲಿಷ್ ಸಾಹಿತ್ಯಕ್ಕೆ ಈ ಪುರಸ್ಕಾರ ನೀಡಲಾಗುತ್ತದೆ. ಲಂಡನ್ನಲ್ಲಿ ನಡೆಯುತ್ತಿರುವ ಎಟಿಪಿ ಫೈನಲ್ಸ್ ಟೆನ್ನಿಸ್ ಟೂರ್ನಿಯಲ್ಲಿ ವಿಶ್ವದ ನಂಬರ್ 1 ಆಟಗಾರ ಸೆರ್ಬಿಯಾದ ನೊವಾಕ್ ಜೋಕೋವಿಚ್ ಸೆಮಿಫೈನಲ್ಸ್ ತಲುಪಿದ್ದಾರೆ. ಲಂಡನ್ನ ಅರೆನಾದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ನೊವಾಕ್ ಜೋಕೋವಿಚ್ ಅವರು 6-3, 7-6 ಸೆಟ್ಗಳಿಂದ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಅವರನ್ನು ಪರಾಭವಗೊಳಿಸಿದರು. ಈ ಮುನ್ನ ಜೋಕೋವಿಚ್ 2008, 2012, 2013, 2014 ಹಾಗೂ 2015ರಲ್ಲಿ ಎಟಿಪಿ ಫೈನಲ್ಸ್ ಟ್ರೋಫಿ ಗೆದ್ದುಕೊಂಡಿದ್ದಾರೆ. ಸ್ಪೇನ್ನ ರಫೇಲ್ ನಡಾಲ್ ಸಹ ಸೆಮಿಫೈನಲ್ಸ್ ಪ್ರವೇಶಿಸಿದ್ದು, ಅವರು ರಷ್ಯಾದ ಡ್ಯಾನಿಯಲ್ ಮೆಡ್ವೆಡೇವ್ ವಿರುದ್ಧ ಇಂದು ಹೋರಾಟ ನಡೆಸಲಿದ್ದಾರೆ. ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಬೆಂಗಳೂರು ತಂತ್ರಜ್ಞಾನ ಶೃಂಗದಲ್ಲಿ ಜೈವಿಕ ಆರ್ಥಿಕತೆಯ ವರದಿ ಬಿಡುಗಡೆ, 3.7 ಲಕ್ಷ ಕೋಟಿ ರೂಪಾಯಿ ಗುರಿ. ಬ್ಯಾಂಕಿಂಗ್ಗೆ ಟಾಟಾ, ಬಿರ್ಲಾ, ಪೇಮೆಂಟ್ ಬ್ಯಾಂಕ್ ತೆರೆಯಲು ಅಂಬಾನಿಗೂ ಆರ್ಬಿಐ ಸಮ್ಮತಿ. ಹಬ್ಬದ ಬಳಿಕ ಕೆಲವೆಡೆ ಸೋಂಕು ಉಲ್ಬಣ, 2ನೇ ಅಲೆಯ ಭೀತಿ. ಕರ್ನಾಟಕ, ಮಹಾರಾಷ್ಟ್ರ ಸೇರಿ 4-5 ರಾಜ್ಯದಲ್ಲಿ ಸೋಂಕು ದಿಢೀರ್ ಹೆಚ್ಚಳ. 3 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿಕೆ. ಮತ್ತೊಂದು 26/11 ಮಾದರಿ ದಾಳಿಗೆ ಸಂಚು, ಪ್ರಧಾನಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ದೇಶದ ಭದ್ರತೆ ಪರಿಶೀಲನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಆನ್ಲೈನ್ ಗೇಮ್ ಬ್ಯಾನ್, ಬೆಟ್ಟಿಂಗ್ಗೆ ಅಂಕುಶ, ಹೊಸ ಕಾನೂನಿಗೆ ನಿರ್ಧಾರ, ಹಾದಿ ತಪ್ಪಿರುವ ಯುವಜನರ ರಕ್ಷಣೆಗೆ ಕ್ರಮ ಎಂದ ಗೃಹ ಸಚಿವ ಬೊಮ್ಮಾಯಿ. ಉಪನ್ಯಾಸಕರಿಗೆ ಸಿಕ್ತು ನೇಮಕ ಪತ್ರ, 5 ವರ್ಷದ ನಂತರ 1,203 ಅಭ್ಯರ್ಥಿಗಳಿಗೆ ಸಂತಸ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕೂಲಿ ಕಾರ್ಮಿಕನ ಪುತ್ರಿಗೆ 11 ಚಿನ್ನದ ಪದಕ, ಚಿನ್ನದ ಪದಕದ ಸಾಧನೆಯಲ್ಲಿ ವಿದ್ಯಾರ್ಥಿನಿಯರದ್ದೇ ಮೇಲುಗೈ. ಮಂತ್ರಾಲಯದಲ್ಲಿ ಪುಷ್ಕರ ಸ್ನಾನಕ್ಕೆ ಪುಣ್ಯ ಸ್ನಾನಕ್ಕೆ ಚಾಲನೆ, ಸುಬುಧೇಂದ್ರ ಶ್ರೀ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ, ಪ್ರಹ್ಲಾದರಾಜರ ಉತ್ಸವ ಮೂರ್ತಿ ಮೆರವಣಿಗೆ. ನಾಟಿ ಬೀಜ ಸಾಕ್ಷ್ಯಚಿತ್ರ ಲಂಡನ್ ಉತ್ಸವಕ್ಕೆ ಆಯ್ಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಜಾಗತಿಕ ಬೆಂಗಳೂರು ತಂತ್ರಜ್ಞಾನ ಮೇಳಕ್ಕೆ ಇಂದು ತೆರೆ, ಕೋವಿಡ್ ನಂತರದ ನಾಯಕತ್ವ, ರಾಷ್ಟ್ರೀಯ ಶಿಕ್ಷಣ ನೀತಿ, ಡಿಜಿಟಲ್ ಕಲಿಕೆ ಸೇರಿ ಹಲವು ಕಾರ್ಯಾಗಾರಗಳ ಆಯೋಜನೆ. 15ನೇ G20 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ, ಕೊರೋನಾ ವಿರುದ್ಧದ ಹೋರಾಟ, ಉದ್ಯೋಗ ಪುನರ್ಸ್ಥಾಪನೆ ಕುರಿತು ಮಹತ್ವದ ಚರ್ಚೆ. ಇಂದು ವಿಶ್ವ ಮೀನುಗಾರಿಕಾ ದಿನ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತ ಕಾರ್ಯಾಗಾರಕ್ಕೆ ಮುಖ್ಯಮಂತ್ರಿ ಚಾಲನೆ. ಲಂಡನ್ ಎಟಿಪಿ ಟೆನ್ನಿಸ್ ಟೂರ್ನಿ, ನೊವಾಕ್ ಜೋಕೋವಿಚ್ ಸೆಮಿಫೈನಲ್ಸ್ಗೆ.
ವಾರ್ತೆಗಳನ್ನು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.